ಬಿ.ಆರ್. ಪಾಟೀಲ್ ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶ ವಿಚಾರಣೆ ಮಾಡಬೇಕಾಗಿತ್ತು. ಅಂದ್ರೆ ಬಿ.ಆರ್. ಪಾಟೀಲ್ ಅವರು ಏನೇ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ, ವಸತಿ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ, ಅದರ ಬಗ್ಗೆ ವಾಸ್ತವಾಂಶವನ್ನ ಅವಲೋಕಿಸಬೇಕಾಗಿತ್ತು, ಕೇಳಬೇಕಾಗಿತ್ತು. ಹಂಗಾಗಿನೇ ಭೇಟಿ ಮಾಡಿದ್ದು. ಫೋನ್ ಮಾಡಿ ಕರೆಸಿದ್ದೆ, ಬಿ.ಆರ್. ಪಾಟೀಲ್ ಬಂದಿದ್ರು. ನಾನೇ ಕರೆ ಮಾಡಿದ್ದೆ, ಬಾ ಅಂತ ಹೇಳಿದ್ದೆ, ಬಂದಿದ್ರು. ಬಿ.ಆರ್. ಪಾಟೀಲ್ ಎಲ್ಲ ವಿಚಾರವನ್ನ ಹೇಳಿದ್ದಾರೆ. ನಾನು ಮತ್ತು ಮುಖ್ಯಮಂತ್ರಿಗಳು ಮಾತನಾಡ್ತೀವಿ ಇದರ ಬಗ್ಗೆ, ಜಮೀರ್ ಜೊತೆಗೂ ಕೂಡ ಮಾತನಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಸಮಸ್ಯೆ ಆಗಿದೆ ಅನ್ನೋ ಸತ್ಯಾಂಶವನ್ನ ತಿಳಿಯುತ್ತೇವೆ. ಪಕ್ಷದ ವರಿಷ್ಠರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ವರಿಷ್ಠರು ಎಲ್ಲರ ಬಳಿಯೂ ಮಾತನಾಡ್ತಾರೆ, ವಾಸ್ತವಾಂಶ ತಿಳಿಯುವ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಮಾತುಕತೆ ವಿಚಾರ ಬಹಳಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಈಗ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಅವರು ಈ ತರ ನನಗೆ ರಿಕ್ವೆಸ್ಟ್ ಮಾಡಿದ್ರು, 4ನೇ ತಾರೀಕು 5ನೇ ತಾರೀಕು ಅದನ್ನು ಪೋಸ್ಟ್ಪೋನ್ ಮಾಡ್ತೀನಿ, 35ರಿಂದ 5ನೇ ತಾರೀಕು ಅದಕ್ಕೆ ಸರ್ ಪಾಪ ಇದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡಿದ್ರು, ನೀವು ಒಂದು ಪೋಸ್ಟ್ಪೋನ್ ತರೋಕ್ಕಾಗಲ್ಲ ಅಂತ ನಮ್ಮ ಆಫೀಸರ್ಸ್ ಹೇಳಿದ್ದೀನಿ. 30ನೇ ತಾರೀಕು ಮತ್ತು 4ನೇ ತಾರೀಕು 5ನೇ ತಾರೀಕು ನಾನು ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಗಿತ್ತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು, ಮತ್ತು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಮಾತಾಡ್ತೀವಿ, ಸತ್ಯಾಂಶ ಅಂತ ಹೇಳಿದ್ದೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ. ಒಬ್ಬರು ಎಲ್ಲರದ್ದು ಮಾತಾಡಿ ಏನು ಯಾವ ರೀತಿ ಏನು ವಾಸ್ತವಾಂಶ ಏನಿದೆ ಅಂತ. ಸೋಮಣ್ಣ ಅವ್ರು ಈ ತರ